ಜಗದೀಶ್ ಗೌಡ್ರ ಅಂತ ಅವ್ರನ್ನ ಮುಂದೆ ಇಟ್ಟು ಈ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಅಂತಂದ್ರೆ ಒಂದು ಧೈರ್ಯವೋ ಒಂದು ಸ್ಫೂರ್ತಿಯೋ ಬೇರೆಯವ್ರು ಸಿಗಲಿ ಅನ್ನುವಂತ ಕಾರಣಕ್ಕೆ. ನಾನು ಹೇಳೋದಿಲ್ಲ, ಶಿವಮೊಗ್ಗದಲ್ಲಿ ಯಾಕೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇನ್ನೂ ಒಂದು ಅಂಶ ಹೇಳ್ಬಿಡ್ತೀನಿ. ನಾವು ಹಾಲಸ್ವಾಮಿ ಅಂತ ಹೇಳಿ ಈ ಭಾಗದ ಪತ್ರಕರ್ತ ನೀವೆಲ್ಲ ಕೇಳಿರ್ತೀರಿ. ನಾವು ಒಂದು 10-15 ದಿನ ಹಿಂದೆ ಅವನ ಅಪ್ರೋಚ್ ಮಾಡಿ ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು, ನೀವು ಒಬ್ಬರನ್ನು ಒಪ್ಪಿಸ್ಬೇಕಲ್ಲ ಅಂತ ಕೇಳಿದಾಗ ಇವ್ರು ನಮ್ಮ ವಿವೇಕಾನಂದ ಸರ್ ಅವನ್ನ ಅಪ್ರೋಚ್ ಮಾಡಿದ್ರು. ಅವ್ರು ಹೇಳಿದ್ರಂತೆ, ಇದೇನು ದೊಡ್ಡ ಕೆಲಸನ, ಶಿವಮೊಗ್ಗ ಅಂತ ಜಿಲ್ಲೆನಲ್ಲಿ ಸಹಭೋಜನಕ್ಕೆ ಒಬ್ಬನ ಒಪ್ಸೋದು ಬಹಳ ಕಷ್ಟದ ಕೆಲಸ ಅಲ್ಲ, ನಮ್ಗೆ ಬಹಳ ಪ್ರೋಗ್ರೆಸಿವ್ ಆಗಿರೋ ಜಿಲ್ಲೆ, 5 ನಿಮಿಷಕ್ಕೆ ನಾನು ಇಟ್ಕೊಟ್ಬಿಡ್ತೀನಿ, ಒಂದು 5 ನಿಮಿಷ ಅಂತ ಹೇಳಿ ಅವರು ಫೋನ್ಗಳನ್ನ ಮಾಡಕ್ ಶುರು ಮಾಡಿದ್ದಾರೆ. ಒಬ್ಬರಿಗೆ ಮಾಡಿದ್ರಂತೆ, ಇಲ್ಲ ಇದು ನಮ್ಮ ತಾತ ಇದ್ದಾರೆ, ಏಜ್ ಆಗಿರುವಂತವ್ರು, ನಮ್ಮ ಅಜ್ಜಿ ಇದ್ದಾರೆ, ಅವರು ಒಪ್ಪೋದಿಲ್ಲ, ದಯವಿಟ್ಟು ಬೇಡ ಅಂತ. ಇನ್ನೊಬ್ರು ಫೋನ್ ಮಾಡಿ ಕೇಳಿದ್ರೆ, ಇಲ್ಲ ಬರ್ಲಿ, ಬುಟ್ಟಾಗಿ ಬರ್ಲಿ, ಪಕ್ಕದೂರವ್ರು ಬರ್ಲಿ, ನಮ್ಮೂರಿನ ದಲಿತರನ್ನ ಒಳಗಡೆ ಕರ್ಕೊಂಡು ಬಂದ್ರೆ ಅದನ್ನ ಬೇರೆ ತರ ಅಪಪ್ರಚಾರ ಮಾಡ್ತಾರೆ ಅಂತ ಏನೋ ಹೇಳಿದ್ರಂತೆ. ಹೀಗೆ ಒಂದು 5-6 ಜನರಿಗೆ ಫೋನ್ ಮಾಡಿದ ಮೇಲೆ ಅವ್ರ ಮನವರಿಕೆ ಆಯ್ತಂತೆ, ಇಲ್ಲ ಶಿವಮೊಗ್ಗ ಜಿಲ್ಲೆನಲ್ಲೂ ಕೂಡ ಅಸ್ಪೃಶ್ಯತೆ ಇದೆ, ಪಕ್ಕದ ತುಮಕೂರು ಜಿಲ್ಲೆನಲ್ಲಿ ಇರುವ ಹಾಗೆ ಅಥವಾ ಇನ್ನೊಂದು ಜಿಲ್ಲೆಯಲ್ಲಿ ಗುಲ್ಬರ್ಗಾದಲ್ಲಿ ಇರುವ ಹಾಗೆ ಈ ಜಿಲ್ಲೆನಲ್ಲೂ ಕೂಡ ಇದೆ ಅಂತ ಆವಾಗ ಅರ್ಥ ಆಯ್ತು ನನಗೆ. ನಾನೊಬ್ಬ ಪತ್ರಕರ್ತನಾಗಿ ಕೂಡ ನಾನು ಸರಿಯಾಗಿ ಗಮನಿಸಿಲ್ಲ, ಸೂಕ್ಷ್ಮವಾಗಿ ಗಮನಿಸಿರ್ಲಿಲ್ಲ, ಮೇಲ್ನಾಟಕ್ಕೆ ನೋಡಿದಾಗ ಇದು ಕಾಣ್ತಾ ಇರ್ಲಿಲ್ಲ. ಬಹಳ ಪ್ರೋಗ್ರೆಸಿವ್ ಆಗಿ ಮಾತಾಡುವಂತ ಜನ ಕೂಡ ಹೆದರ್ಕೊಳ್ಳೋದನ್ನ ಇದೇ ಮೊದಲ ಬಾರಿ ನೋಡಿದ್ದು ಅನ್ನುವಂಥದ್ದನ್ನ ಅವರು ಹೇಳಿದ ಮೇಲೆ ನಮ್ಗೆ ಅರ್ಥ ಆಯ್ತು, ಸ್ವಲ್ಪ ಇಲ್ಲೂ ಕೂಡ ಒಂದಷ್ಟು ಇದೆ ಅಂತ. ಒಂದಷ್ಟಲ್ಲ, ಜಾಸ್ತಿನೇ ಇದೆ, ಬಟ್ ಕೆಲವರು ಬದಲಾಗಿದ್ದನ್ನ ಹೇಳೋದಿಲ್ಲ. ಈಗ ಏನ್ ಮಾಡ್ತಾ ಇದೀವಿ, ಇಂಥವ್ರ ಮನೆಗಳು ಒಂದಷ್ಟು ಬದಲಾಗಿದ್ದಾವೆ, ಇಂಥವ್ರನ್ನ ಇಟ್ಕೊಂಡೆ ಪದೇ ನಾವು ಪ್ರಚಾರ ಮಾಡಿ ತೋರಿಸಿ ಇನ್ನಷ್ಟು ಜನರಿಗೆ ಧೈರ್ಯ ತುಂಬೋದು ಅಥವಾ ಆ ಕೆಲಸವನ್ನ ನಾವು ಮಾಡೋದಕ್ಕೆ ಮುಂದಾಗಿದ್ದೀವಿ. ನಮ್ಮಂತೆ ಇರುವಂತ ಮನುಷ್ಯರನ್ನ ಒಳಗಡೆ ಕರೆಯುವಂತ ಕೆಲಸಕ್ಕೆ ನಾವೆಲ್ಲ ಕೂಡ ಮುಂದಾಗೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿ ನಮಸ್ಕಾರ.